ಆತ್ಮೀಯ ವೀಕ್ಷಕರೇ, ಪಾಟೀಲ್ ಯೂಸರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಉಪಕಾಲುವೆ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ, ರೈತರ ಪಾತ್ರ ದೊಡ್ಡದು. ಆರ್ ಬಸನಗೌಡ ತುರ್ವಿಹಾಳ. ತುಂಗಭದ್ರಾ ಎಡದಂಡೆಯ 65ನೇ ಉಪಕಾಲುವೆ ಮಸ್ಕಿ ತಾಲೂಕಿನ ಹಾಲಾಪುರದಿಂದ ಉಟಕನೂರು ಗ್ರಾಮಕ್ಕೆ ಹೋಗುವ ಉಪಕಾಲುವೆಯಲ್ಲಿ ಕಸ ಕಡ್ಡಿ ಸುತ್ತ ಗಿಡಗಂಟೆ ಇರುವ ಕಾರಣ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ತಮ್ಮ ಸ್ವಂತ ಮುತುವರ್ಜಿ ರೈತರ ಹಿತದೃಷ್ಟಿಯಿಂದ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿ, ರೈತರ ಅನುಕೂಲಕ್ಕಾಗಿ ಕಾಲುವೆಯಲ್ಲಿರುವ ಕಸಕಡ್ಡಿ ಮತ್ತು ಗಿಡಗಂಟೆ ಸ್ವಚ್ಛತೆ ಹಮ್ಮಿಕೊಂಡಿದ್ದು, ಇದಕ್ಕೆ ರೈತರು ಸಹಕರಿಸಬೇಕು. ಹಾಗೆ ಕಾಲುವೆ ಸ್ವಚ್ಛತೆ ವಿಷಯದಲ್ಲಿ ತಮ್ಮ ಪಾತ್ರ ದೊಡ್ಡದು. ತಾವೆಲ್ಲರೂ ತಮ್ಮ ತಮ್ಮ ಹೊಲ ಜಾಗಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಮುಖ್ಯವಾಗಿ ಮಳೆ ಇನ್ನೂ ಆಗುತ್ತಿಲ್ಲ, ಬಹಳ ತೊಂದರೆ ಇದೆ. ಅದಕ್ಕೆ ರೈತರು ಆದಷ್ಟು ಒಣ ಬೇಸಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಕೃಷಿ ಚಟುವಟಿಕೆ ಆರಂಭಿಸಬೇಕು ಎಂದು ಹೇಳಿದರು. ಈ ವೇಳೆ ಸಿರಿವಾರ ನೀರಾವರಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಕೋದಂಡರಾಮ, ತಾಲೂಕು ಪಂಚಾಯಿತಿ ಇಒ ಶಿವಾನಂದ ರೆಡ್ಡಿ, ಸಹಾಯಕ ನಿರ್ದೇಶಕ ಸೋಮನಗೌಡ ಹಾಗೂ ಅನೇಕ ಮುಖಂಡರು, ರೈತರು ಇನ್ನಿತರರು ಇದ್ದರು. ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಕೂಡ ಮುಂದೆ ಬರಬೇಕು. ಎಲ್ಲೆಲ್ಲಿ ಆ ಕೆಲಸಗಳಿದ್ದಾವೆ ಅವನ್ನ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಇವತ್ತು ಸರ್ಕಾರಗಳು ಎಲ್ಲ ಒಂದೇ ಟೈಮಿಗೆ ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಮಳೆ ಬರಲಾರ್ದೆ ಇವತ್ತು ನಮ್ಮ ಒಣ ಬೇಸಾಯದ ರೈತರು ಇವತ್ತು ನೀರಾವರಿ ಭಾಗದಲ್ಲಿ ಕೂಡ ಭಾಳ ತೊಂದರೆಯಲ್ಲಿದ್ದಾರೆ. ಏನು ಇನ್ನೂ ಸ್ವಲ್ಪ ದಿನ ಮಳೆ ಆಗದಿದ್ದರೆ ತೊಂದರೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ದೇವರಲ್ಲಿ ಬೇಡಿಕೊಳ್ಬೇಕಾಗಿದೆ, ಮಳೆ ಆಗಬೇಕು ಅನ್ನುವಂಥದ್ದು ಒಂದು ಕಡೆ ಚಿಂತನೆಯನ್ನು ಮಾಡಬೇಕು. ಯಾಕಂದರೆ ಇವತ್ತು ಒಣ ಬೇಸಾಯ ಈಗಾಗಲೇ ತೊಗರಿ, ಹತ್ತಿ ಇರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಈಗಾಗಲೇ ರೈತರು ಹಾಕ್ಕೊಂಡಿದ್ದಾರೆ. ಅವು ಈಗಾಗಲೇ ಒಣಗುವಂಥ ಸಂದರ್ಭದಲ್ಲಿ ಬಂದಿದ್ದಾವೆ. ಸನ್ಫ್ಲವರ್ ಇರ್ಬೋದು, ಇವೆಲ್ಲ. ಅದಕ್ಕೆ ಮಳೆಯ ಒಂದು ಅವಶ್ಯಕತೆ ಇದೆ. ಇನ್ನೂ ನಮ್ಮ ಡ್ಯಾಮ್ ತುಂಬಿಲ್ಲ. ಈಗ ಕುಡಿಯೋ ನೀರಿಗಾಗಿ ಈಗಾಗಲೇ ನಾವು ಕುಡಿಯೋ ನೀರಿಗೆ ಇವತ್ತು ಬಿಟ್ಟಿದ್ದೇವೆ. ಇವತ್ತು ಎಲ್ಲ ಕೆರೆಗಳನ್ನು ನೀರಾವರಿ ಇಲಾಖೆಯವರು ಮತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಪಿ ಡಿ ಒಗಳು, ಇ ಒ ಆಗಿರ್ಬೋದು, ಪಿ ಡಿ ಒಗಳಾಗಿರ್ಬೋದು, ಎಲ್ಲ ಕೆರೆಗಳನ್ನು ತುಂಬಿಸಿಕೊಳ್ಳುವಂಥ ಕೆಲಸ ಮಾಡಬೇಕು. ಎಲ್ಲ ಮುಖಂಡರು ಇವತ್ತು ಈ ಕೆನಾಲನ್ನು ಸ್ವಚ್ಛ ಮಾಡಬೇಕನ್ನುವಂಥದ್ದನ್ನು ನಮ್ಮ ಒಂದು ಮುಖಂಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸರ್, ಇತ್ತೀಚೆಗೆ ಮುಖ್ಯಮಂತ್ರಿಯವರ 2ನೇ ಸಚಿವ ಸಂಪುಟದಲ್ಲಿ ತಾವು ಕೂಡ ಇತ್ತೀಚೆಗೆ ದೆಹಲಿಯಲ್ಲಿ ಮಟ್ಟದಲ್ಲಿ ಹೋಗಿ ವರಿಷ್ಠರನ್ನು ಭೇಟಿ ಇದ್ರಿ. ಹೀಗಾಗಿ ಏನಾದ್ರು ವರಿಷ್ಠರು ತಮಗೆ ಒಂದು ಏನಾದ್ರು ಭರವಸೆ ಕೊಟ್ಟರೆ ಸರ್ ಸಚಿವ ಸ್ಥಾನಕ್ಕೆ ಏನಾದ್ರು? ಈಗ ಯಾರಿಗೂ ಕೂಡ ಭರವಸೆಗಳಂತಿಲ್ಲ. ಯಾರು ಆಗಬೇಕಂತಾರೆ ಅವ್ರು ಆಗ್ತಾರೆ. ಇವತ್ತು ಏನು ಜಿಲ್ಲೆಗೆ ಒಬ್ಬರು ಕೊಡ್ತಾರೆ, ಇಬ್ಬರು ಕೊಡ್ತಾರೆ. ಈ ಸೀನಿಯಾರಿಟಿ ಮೇಲೆ ನೋಡ್ತಾರೆ. ಇವತ್ತು ಅದು ಆಗದೇ ಇದ್ದಾಗ ನಾವು ನಮ್ಮ ಎಸ್ ಟಿ ಕೋಟಾದಲ್ಲಿ 3 ಜನ ಇದ್ದೀವಿ, ಕೊಡ್ರಿ ಅಂತ ಕೇಳ್ತೀವಿ. ಕೊಡಬೇಕನ್ನುವಂಥದ್ದು ಒಂದು ಇದು. ಅದು ಬೇರೆ ಯಾವುದೇ ಜಿಲ್ಲೆಗೆ ಒಬ್ಬರು ಸಚಿವರನ್ನ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಮತ್ತು ನಾವು ಕೂಡ ಎಲ್ಲರೂ 3 ಜನ ನಾವು ಎಸ್ ಟಿಯಲ್ಲಿದ್ದೀವಿ, ಅದನ್ನು ನಾವು ಕೇಳಿದ್ದೀವಿ. ಆಮೇಲೆ ಸರ್, ಆಲಾಪುರದಲ್ಲಿ ಇತ್ತೀಚೆಗೆ ಕರೆಂಟಿಂದ ಅಭಾವ ಭಾಳ ಇದೆ ಸರ್, ತಮಗೆಲ್ಲ ಗೊತ್ತಿರಬೇಕು. ಮೇಲಿಂದ ಮೇಲೆ ಸರ್ ಕರೆಂಟ್ ಹೆಚ್ಚುತ್ತೈತೆ ಸರ್. ಇಲ್ಲಿ ಸರ್ ಇನ್ನೊಂದು ಸರ್, ಅವ್ರ ಅಧಿಕಾರಿ ಕೇಳಿಂದ ಸರ್, ಇಲ್ಲ ಇದು ಆಲಾಪುರ ಏರಿಯಾ ಭಾಳ ದೊಡ್ಡದಾಗೈತೆ, ಇಲ್ಲಿ 110 KV ಆಗೈತೆ, ಅದಕ್ಕೆ ಟೆಂಡರ್ ಕಳೆದ್ರೆ ಒಟ್ಟು ಯಾರು ಆಗ್ತಿಲ್ಲ ಇದು ಮಾಡ್ತಲ್ಲ ಅಂತ ಸರ್. ಅದಕ್ಕೆ ಟೆಂಡರ್ ಯಾಕೆ ಇದು ಮಾಡ್ತಲ್ಲ ಅಂತಕ್ಕಂಥ ನಾವು 3 ಕಡೆನ ಈ ಹೊಸ ಇದನ್ನು ಮಾಡಲಿಕ್ಕೆ ರೆಡಿ ಮಾಡಿದ್ದೇವೆ. ತೆಲಕಲ್ ಇರ್ಬೋದು, ಪಾಮನ್ಕಲ್ ಇರ್ಬೋದು, ಆಲಾಪುರ ಇರ್ಬೋದು. 3 ಕೂಡ ಈಗ 2 ಟೆಂಡರ್ ಕರೆದಿದ್ರು. ಇದು 2 ಸಾಲ ಕೂಡ ಯಾರೂ ಹಾಕಿಲ್ಲ. ಈಗಾಗಲೇ ಪಾಮನ್ಕಲ್ ಒಂದು ಹಾಕಿದ್ದಾರೆ. ಅದು ಅಗ್ರಿಮೆಂಟ್ ಆದ ತಕ್ಷಣ ಸ್ಟಾರ್ಟ್ ಮಾಡಿದ್ರೆ ಇದಕ್ಕೂ ಕೂಡ ಇನ್ನೊಂದು ಸಲ ರೀಟೆಂಡರ್ ಮಾಡಿಸ್ತೀವಿ. ಅದನ್ನು ಯಾರಾದರೂ ಒಬ್ಬರು ಹಾಕ್ಕೊಳ್ತಾರೆ. ಯಾಕಂದರೆ ಸ್ವಲ್ಪ ಈ ಕಾಮಗಾರಿಗಳು ವಿಳಂಬ ಆಗ್ತಿರೋದ್ರಿಂದ 4-5 ಪ್ಯಾಕೇಜ್ ಸೇರಿಸಿ ಹಾಕ್ತಿದ್ವಿ ನಾವು. ಅದಕ್ಕೆ ದೊಡ್ಡದಾಗ್ತದೆ, ದೊಡ್ಡ ಕಾಂಟ್ರಾಕ್ಟರ್ ಬರಬೇಕು. 1-2 ಕರೆದ್ರೆ ಯಾರೋ ಒಬ್ಬರು ಬಂದುಬಿಡ್ತಾರೆ. ಅದಕ್ಕೆ ನಾವು ಅದು MD ಅವ್ರಿಗೆ ಮಾತಾಡಿ ಸಿಂಗಲ್ ಆಗ್ಬೋದು, 2 ಆಗ್ಬೋದು, ಜೋಡಿಸಿ ಮಾಡ್ರಿ ಅಂತೇಳಿ ಹೇಳಿದ್ದೀವಿ. ಅದನ್ನು ಆದಷ್ಟು ತೀವ್ರವಾಗಿ ಕರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ನಗರ ಪ್ರಾಧಿಕಾರ ಯೋಜನಾ ಸ್ಥಾನಕ್ಕೆ ತಮ್ಮ ಸಹೋದರರು ರಾಜೀನಾಮೆ ಕೊಟ್ಟರು ಸರ್. ಅದು ಸುಮಾರು 1.5 ತಿಂಗಳ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ. ಮತ್ತು ಇತ್ತೀಚೆಗೆ ಮತ್ತೆ ಪತ್ರಿಕೆಯಲ್ಲಿ ಮತ್ತೆ ಅವರೇ ಮುಂದುವರ್ಸರು ಅಂತಕ್ಕಂಥದ್ದು ಐತೆ ಸರ್. ಹೇಳಿದ್ರೆ ಅವ್ರನ್ನ ಕೇಳಬೇಕು, ಕೊಟ್ಟಿದ್ದರು ಇಲ್ಲ ಇಲ್ಲ ಸರ್, ಕೊಟ್ಟಿದ್ದು ಸರ್. ಅದು ರಾಜೀನಾಮೆ ಎಕ್ಸ್ಪೆಕ್ಟ್ ಕೇಳಬೇಕು. ಅದನ್ನು